ಇನ್ನು ರಾಜ್ಯ ಬಿಜೆಪಿಯಲ್ಲೂ ಕೂಡ ಬಣಬಡಿದಾಟ ಮುಂದುವರೆದಿದೆ. ಎರಡು ಬಣಗಳಿಗೂ ಕೂಡ ಹೈಕಮಾಂಡ್ನಿಂದ ಶಹಬಾಷ್ ಗಿರಿ ಕೊಟ್ಟಿದ್ದಾರಂತೆ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಮುಂದುವರೆದಿದೆ. ಎರಡೂ ಬಣಗಳಿಗೂ ಕೂಡ ಹೈಕಮಾಂಡ್ನಿಂದ ಶಹಬಾಷ್ ಗಿರಿ ಕೊಟ್ಟಿದ್ದಾರೆ. ಡಬಲ್ ಸ್ಟ್ಯಾಂಡ್ ವರ್ತನೆ ಮಾಡ್ತಿದ್ದಾರಂತೆ ಹೈಕಮಾಂಡ್ ನಾಯಕರು. ಬಣಬಡಿದಾಟ ಗಂಭೀರವಾಗಿ ಪರಿಗಣಿಸಿದ ಹೈಕಮಾಂಡ್. 1 ವರ್ಷದಿಂದ ಜೋರಾಗಿ ನಡೀತಾ ಇದೆ ಬಡಿದಾಟ. ಕಳೆದ ಒಂದು ವರ್ಷದಿಂದ ಅರ್ಥಾತ್ BY ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ರಾಜ್ಯ ಬಿಜೆಪಿಯಲ್ಲಿ ಇದ್ದಂಥ ಬಣಬಡಿದಾಟ ಬೀದಿಗೆ ಬಂದಿದೆ. ಕ್ಲಿಯರ್ ಕಟ್ ಆಗಿ ಎರಡು ಬಣಗಳು ಕಾಣಿಸ್ತಾ ಇದೆ. ಯತ್ನಾಳ್ ಅವರ ಒಂದು ಬಣ, ವಿಜಯೇಂದ್ರ ಅವರ ಒಂದು ಬಣ. ಬಟ್ ಇದರ ನಡುವೆ ಈ ಬಣಬಡಿದಾಟ ಏನೇ ಇರಲಿ, ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನುವ ಪ್ರಶ್ನೆ ಬಂದೇ ಬರುತ್ತಲ್ವಾ. ಹೇಳಿ ಕೇಳಿ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ. ಆದರೆ ಈ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತು ಕಾಣಿಸ್ತಾ ಇದೆ ರಾಜ್ಯ ಬಿಜೆಪಿಯಲ್ಲಿ. ವಿಜಯೇಂದ್ರ ಅವರು ಪದೇ ಪದೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ, ದೂರನ್ನ ಕೊಡ್ತಾರೆ, ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾರೆ. ಇಡೀ ರಾಜ್ಯ ಬಿಜೆಪಿ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತೆ. ಬಟ್ ಹೈಕಮಾಂಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಯತ್ನಾಳ್ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸುವಂಥದ್ದು, ಮೆಚ್ಚುಗೆ ವ್ಯಕ್ತಪಡಿಸಿ ಕಳಿಸ್ತಾ ಇದೆ. ಹಾಗಾದ್ರೆ ಏನು ಮಾಡ್ತಾ ಇದೆ ಹೈಕಮಾಂಡ್? ವಿಜಯೇಂದ್ರ ಬಣಕ್ಕೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ಯಂತೆ. ಇತ್ತ ರೆಬಲ್ಸ್ ಟೀಮ್ಗೂ ಕೂಡ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಯಾವ ನಾಯಕರ ವಿರುದ್ಧವೂ ಕೂಡ ಗರಂ ಆಗ್ತಾ ಇಲ್ಲ ಬಿಜೆಪಿ ವರಿಷ್ಠರು. ಯಾಕೆ ಅನ್ನೋದೇ ಸದ್ಯದ ಪ್ರಶ್ನೆ. ರಾಜ್ಯ ನಾಯಕರನ್ನ ಪರಿಗಣಿಸ್ತಾ ಇಲ್ವಾ ಬಿಜೆಪಿ ಹೈಕಮಾಂಡ್ ಅನ್ನುವ ಪ್ರಶ್ನೆ. ನಿನ್ನೆ ಒಂದೇ ದಿನದಲ್ಲಿ ಎರಡು ಬಣಗಳಿಂದ ಪ್ರತ್ಯೇಕ ಹೋರಾಟ ಕೂಡ ನಡೆದಿದೆ. ಹೀಗಿದ್ರೂ ಕೂಡ ಹೈಕಮಾಂಡ್ ಏನು ಮಾಡ್ತಾ ಇದೆ ಅನ್ನುವ ಪ್ರಶ್ನೆ. ಒಂದು ಕಡೆ ವಿಜಯೇಂದ್ರ ಅವರ ಬಣಕ್ಕೂ ಕೂಡ ಬಿಜೆಪಿಯ ಹೈಕಮಾಂಡ್ ಮೆಚ್ಚುಗೆ ವ್ಯಕ್ತಪಡಿಸುತ್ತೆ. ರೆಬಲ್ಸ್ ಟೀಮ್ ಅರ್ಥಾತ್ ಯತ್ನಾಳ್ ಅವರ ಬಣಕ್ಕೂ ಕೂಡ, ಯತ್ನಾಳ್ ಅವರ ಬಣ ಮಾಡ್ತಾ ಇರುವಂಥ ಈ ವಕ್ಫ್ ವಿರುದ್ಧದ ಹೋರಾಟಕ್ಕೂ ಕೂಡ ಹೈಕಮಾಂಡ್ ಶಬಾಷ್ ಅಂತ ಹೇಳ್ತಾ ಇದೆ. ನಿನ್ನೆ ಒಂದೇ ದಿನ ಎರಡು ಹೋರಾಟ ನಡೆದಿದೆ. ಕಲಬುರಗಿಯಲ್ಲಿ ಒಂದು ಹೋರಾಟ, ಅದೇ ರೀತಿಯಾಗಿ ಕಂಪ್ಲಿಯಲ್ಲಿ ಮತ್ತೊಂದು ಹೋರಾಟ. ಕಲಬುರಗಿಯಲ್ಲಿ ನಡೆದದ್ದು ರಾಜ್ಯ ಬಿಜೆಪಿ ಘಟಕದಿಂದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ. ಕಂಪ್ಲಿಯಲ್ಲಿ ನಡೆದದ್ದು ವಕ್ಫ್ ವಿರುದ್ಧದ ಹೋರಾಟ. ಯತ್ನಾಳ್ ಪರವಾಗಿದ್ದಂಥ ಯತ್ನಾಳ್ ಟೀಮ್ ನಡೆಸಿದ್ದಂಥ ಹೋರಾಟ. ಬಟ್ ಹೀಗಿದ್ರೂ ಕೂಡ ಯಾಕೆ ಬಿಜೆಪಿ ಹೈಕಮಾಂಡ್ ಯಾವುದೇ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ, ರಾಜ್ಯ ನಾಯಕರನ್ನು ಪರಿಗಣಿಸ್ತಾ ಇಲ್ವಾ ಅನ್ನುವ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಕಳೆದ 1 ವರ್ಷದಿಂದ ಈ ಎಲ್ಲ ಬೆಳವಣಿಗೆ ನಡೀತಾ ಇದೆ. ಆರಂಭದಲ್ಲಿ ಕೇವಲ ಯತ್ನಾಳ್ ಸಾಹೇಬರು, ರಮೇಶ್ ಜಾರಕಿಹೊಳಿಯವರು ಮಾತ್ರ ಅಸಮಾಧಾನಗೊಂಡಿದ್ದರು. ಈಗ ಎರಡು ಬಣವಾಗಿ ಮಾರ್ಪಟ್ಟಿದೆ. ಈ ಸಂದರ್ಭದಲ್ಲೂ ಕೂಡ ಬಿಜೆಪಿ ಹೈಕಮಾಂಡ್ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವ ಪ್ರಶ್ನೆ.